ಮಾಜಿ ಸಚಿವ ದಿವಂಗತ ವೈ ರಾಮಕೃಷ್ಣ ಅವರ ಆಶ್ರಯ ರಹಿತ ಕುಟುಂಬಗಳಿಗೆ ತಮ್ಮ ಪಿತ್ರಾರ್ಜಿತ 10 ಎಕರೆ ಜಮೀನನ್ನ ದಾನವಾಗಿ ನೀಡುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಅವರ ಸೇವೆಯನ್ನ ಸ್ಮರಿಸಲು ಸಿದ್ದನಹುಂಡಿ ಗ್ರಾಮದ ಬಡಾವಣೆಗೆ ಶ್ರೀ ವೈ ರಾಮಕೃಷ್ಣ ಬಡಾವಣೆ ಹಾಗೂ ಅದರ 5 ಪ್ರಮುಖ ರಸ್ತೆಗಳಿಗೆ ಮಹನೀಯರ ಹೆಸರಿಡುವ ಕಾರ್ಯಕ್ರಮವನ್ನ ಜುಲೈ 12ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಒಳ ಮೀಸಲಾತಿ ಹೋರಾಟ ಮತ್ತು ಜಾಗೃತಿ ಸಮಿತಿಯ ಕಾನೂನು ಸಲಹೆಗಾರ ಬೂದಿತಿಟ್ಟು ರಾಜೇಂದ್ರ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ರಾಮಕೃಷ್ಣ ಅವರು ನೀಡಿದ ಜಾಗದಲ್ಲಿ 230ಕ್ಕೂ ಹೆಚ್ಚು ಆಶ್ರಯ ನಿವೇಶನಗಳು ರೂಪುಗೊಂಡಿದ್ದು 2021ರಲ್ಲಿಯೇ ಸೋಸಲೆ ಗ್ರಾಮ ಪಂಚಾಯಿತಿ ಈ ಬಡಾವಣೆಗೆ ಅವರ ಹೆಸರಿಡುವ ತೀರ್ಮಾನ ಕೈಗೊಂಡಿತ್ತು. ಇದೀಗ ಬಡಾವಣೆಯ ರಸ್ತೆಗಳಿಗೆ ಶ್ರೀ ಆದಿಜಾಂಬವ ಮಾರ್ಗ, ಶ್ರೀ ಮಾತಂಗ ಮುನಿ ಮಾರ್ಗ, ಮಹಾ ಸಾತ್ವಿ ಮಾತೆ ಅರುಂಧತಿ ಮಾರ್ಗ, ಮಹಾಶಿವಶರಣ ಮಾದರ ಚೆನ್ನಯ್ಯ ಮಾರ್ಗ ಹಾಗೂ ಮೊದಲ ದಲಿತ ದೊರೆ ಕುರಂಗರಾಜ ಮಾರ್ಗ ಎಂದು ನಾಮಕರಣ ಮಾಡಲಾಗ್ತಾ ಇದೆ. ಜುಲೈ 12ರಂದು ನಡೆಯುವ ಉದ್ಘಾಟನಾ ಸಮಾರಂಭದಲ್ಲಿ ಸಚಿವರಾದ ಕೆಎಚ್ ಮುನಿಯಪ್ಪ, ಶಾಸಕ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಸಂಸದ ಸುನಿಲ್ ಬೋಸ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸಿ ಪುಟ್ಟಯ್ಯ, ಯಜಮಾನ ಗೋಪಿ, ಎಂ ಪ್ರಸಾದ್, ಮಾದಪ್ಪ ಮಾದಿಗ, ಶಂಕರ್ ಮತ್ತು ಗಂಗಾಧರ್ ಉಪಸ್ಥಿತರಿದ್ದರು. ದಯಮಾಡಿ ಬರಬೇಕು ಅಂತ ಹೇಳಿ ತಮಗೆ ಈ ವೇದಿಕೆ ಮೂಲಕ ಪ್ರಾರ್ಥಿಸ್ಕೊಳ್ತೀವಿ ಸರ್. ಹಿಂಗಿಟ್ಕೊಳ್ಳಿ ಸರ್. ಈ ವೇದಿಕೆಯ ಪರವಾಗಿ ಗೋಷ್ಠಿಯ ಮಹತ್ವ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 6 ಬಾರಿ MLA ಆಗಿ, 4 ಬಾರಿ ಸಚಿವರಾಗಿ, 1 ಬಾರಿ ಸಂಸದರಾಗಿ, ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಸಜ್ಜನ ಮತ್ತು ಪ್ರಾಮಾಣಿಕ ರಾಜಕಾರಣಿ ಎನಿಸಿಕೊಂಡಿರ್ತಕ್ಕಂಥ ದಿವಂಗತ ವೈ ರಾಮಕೃಷ್ಣ ಅವರ ಎಲ್ಲ ಮಾಧ್ಯಮ ಮಿತ್ರರು ಆಗಮಿಸಿದ್ವಿ. ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಒಳ ಮೀಸಲಾತಿ ಹೋರಾಟ ಸಮಿತಿ ಮತ್ತು ತಾಲೂಕು ವತಿಯಿಂದ ಹಾಗೂ ಸಿದ್ದನಹುಂಡಿ ಗ್ರಾಮದ ವತಿಯಿಂದ ಎಲ್ಲ ಯಜಮಾನರು ಮತ್ತು ಗ್ರಾಮಸ್ಥರು ಯುವಕ ಸಂಘಟನೆಗಳು ಮಾಡಿ ಅವತ್ತು ನಿನಗೆ 11 ಗಂಟೆಗೆ ದಯಮಾಡಿ ಬರಬೇಕು ಅಂತ ಹೇಳಿ ತಮಗೆ ಈ ವೇದಿಕೆ ಮೂಲಕ ಪ್ರಾರ್ಥಿಸ್ಕೊಳ್ತೀವಿ ಸರ್. ಹಿಂಗಿಟ್ಕೊಳ್ಳಿ ಸರ್. ಈ ವೇದಿಕೆಯ ಪರವಾಗಿ ಗೋಷ್ಠಿಯ ಮಹತ್ವ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 6 ಬಾರಿ MLA ಆಗಿ, 4 ಬಾರಿ ಸಚಿವರಾಗಿ, 1 ಬಾರಿ ಸಂಸದರಾಗಿ, ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಸಜ್ಜನ ಮತ್ತು ಪ್ರಾಮಾಣಿಕ ರಾಜಕಾರಣಿ ಎನಿಸಿಕೊಂಡಿರ್ತಕ್ಕಂಥ ದಿವಂಗತ ವೈ ರಾಮಕೃಷ್ಣ ಅವರ ಎಲ್ಲ ಮಾಧ್ಯಮ ಮಿತ್ರರು ಆಗಮಿಸಿದ್ವಿ. ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಒಳ ಮೀಸಲಾತಿ ಹೋರಾಟ ಸಮಿತಿ ಮತ್ತು ತಾಲೂಕು ವತಿಯಿಂದ ಹಾಗೂ ಸಿದ್ದನಹುಂಡಿ ಗ್ರಾಮದ ವತಿಯಿಂದ ಎಲ್ಲ ಯಜಮಾನರು ಮತ್ತು ಗ್ರಾಮಸ್ಥರು ಯುವಕ ಸಂಘಟನೆಗಳು ಮಾಡಿ ಅವತ್ತು ನಿನಗೆ 11 ಗಂಟೆಗೆ ದಯಮಾಡಿ ಬರಬೇಕು ಅಂತ ಹೇಳಿ ತಮಗೆ ಈ ವೇದಿಕೆ ಮೂಲಕ ಪ್ರಾರ್ಥಿಸ್ಕೊಳ್ತೀವಿ ಸರ್. ಹಿಂಗಿಟ್ಕೊಳ್ಳಿ ಸರ್.